ಶ್ರೇಷ್ಠ ಶಿಕ್ಷಕರು ಹೃದಯದಿಂದ ಪಾಠ ಮಾಡುತ್ತಾರೆಯೇ ಹೊರತು ಪುಸ್ತಕದಿಂದಲ್ಲ. ಆತ್ಮೀಯ ಸ್ನೇಹಿತರೆ, ಈ ದಿನ ಬಿ.ಟಿ. ಲಲಿತಾ ನಾಯಕ್ ಅವರು ರಚಿಸಿರುವ ಭರವಸೆ ಎಂಬ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಭರವಸೆ. ಕವಯಿತ್ರಿ ಪರಿಚಯ. ಕವಯಿತ್ರಿ ಶ್ರೀಮತಿ ಬಿ.ಟಿ. ಲಲಿತಾ ನಾಯಕ್. ಜನನ 4/4/1945. ಸ್ಥಳ ಚಿಕ್ಕಮಗಳೂರು ಜಿಲ್ಲೆ, ತಂಗಲಿ ತಾಂಡ್ಯ. ಕೃತಿಗಳು: ಚಂದ್ರ ಪರಾಭವ, ಬಟ್ಟನ ಕನಸು, ನೆಲೆಬೆಲೆ, ನಮ್ ರೂಪ್ಲಿ, ಗತಿ, ಹಬ್ಬ ಮತ್ತು ಬಲಿ, ಇದೇ ಕೂಗು ಮತ್ತೆ ಮತ್ತೆ, ದೇವದುರ್ಗ ತಾಲೂಕು ದರ್ಶನ, ಒಡಲಬೇಗೆ. ಆಕಾರ ಗ್ರಂಥ: ಬಿದಿರು ಮೇಳೆ, ಕಂಠಿಯಲಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕೋಗಿಲೆ ಕುಕಿಲ ರಾಗವನ್ನು ಯಾವಾಗ ಬೆರೆಸಿತು? ವಸಂತನ ಆಗಮನವನ್ನು ಸಾರಿದಾಗ ಮಾಮರದ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆ ಕುಕಿಲ ರಾಗವನ್ನು ಬೆರೆಸಿತು. ಮನುಷ್ಯ ಸ್ವಭಾವದ ಬಗ್ಗೆ ಕವಯಿತ್ರಿಯ ಅಭಿಪ್ರಾಯವೇನು? ಮನುಷ್ಯ ಸ್ವಾರ್ಥದಲ್ಲಿ ಮುಳುಗಿ ಮಣ್ಣಿನ ಸೊಗಡನ್ನು ಮರೆತಿದ್ದಾನೆ ಎಂಬುದು ಕವಯತ್ರಿಯ ಅಭಿಪ್ರಾಯ. ಕನ್ನಡ ಸಾರಸ್ವತ ಲೋಕಕ್ಕೆ ಬಿ.ಟಿ. ಲಲಿತಾ ನಾಯಕ್ ರವರ ಕೊಡುಗೆ ಏನು? ಬಂಡಾಯ ಹಾಗೂ ಸ್ತ್ರೀ ಸಂವೇದನೆಯ ಬರಹಗಳ ಮೂಲಕ ಮೌಲಿಕ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆ ನೀಡಿದ್ದಾರೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮಲ್ಲಿಗೆ ಕೋಗಿಲೆಯನ್ನು ಕರೆದು ಏನು ಹೇಳಿತು? ಮಲ್ಲಿಗೆ ಕೋಗಿಲೆಯನ್ನು ಕರೆದು, ಪ್ರಿಯ ಗೆಳತಿ, ಹಾಡೊಂದ ಹಾಡೆ, ಬಾನಲ್ಲಿ ಹಾರಾಡುವ ನೀನು, ಸಾಕಷ್ಟು ಅನುಭವಗಳನ್ನು ತಿಳಿಸುವ ಹೊನ್ನಿನ ಗಣಿಯಂತಿರುವೆ, ಈ ಲೋಕದ ವಿಚಾರವನ್ನು ಹೇಳು ಎಂದು ಕೇಳಿತು. ಮಲ್ಲಿಗೆಯ ಕೋರಿಕೆಗೆ ಕೋಗಿಲೆ ಪ್ರಕೃತಿಯ ಬಗ್ಗೆ ಏನೆಂದು ಉತ್ತರ ನೀಡಿತು? ಮಲ್ಲಿಗೆಯ ಕೋರಿಕೆಗೆ ಕೋಗಿಲೆ ಪ್ರಕೃತಿಯ ಬಗ್ಗೆ ಈ ರೀತಿ ಉತ್ತರ ನೀಡಿತು. ಏನೆಂದು ಹೇಳಲಿ ನಾನು? ಜಗತ್ತು ಕೃತಕತೆಯಲ್ಲಿ ಸಿಲುಕಿಕೊಂಡು ನೈಜತೆಯನ್ನು ಮರೆತಿದೆ. ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿರುವ ಮನುಷ್ಯ ಸ್ವಾರ್ಥದಲ್ಲಿ ಮುಳುಗಿ ಗಿಡ ಬಳ್ಳಿಗಳ ಚಿತ್ರಗಳನ್ನು ಗೋಡೆಗಳ ಮೇಲೆ ಬಿಡಿಸುತ್ತಾ ಮಣ್ಣಿನ ಸೊಗಡನ್ನು ಮರೆತಿದ್ದಾನೆ. ಕೋಗಿಲೆ ಆಶಾವಾದವೇನು? ಕೋಗಿಲೆಯು ಮಲ್ಲಿಗೆಗೆ ನೀಡುವ ಸಾಂತ್ವನ ಓದುಗರಿಗೆ ಚೈತನ್ಯವನ್ನು ತಂದುಕೊಡುತ್ತದೆ. ಈ ಭೂಮಿ ಬರಡಲ್ಲ, ಅಮರ ಪ್ರೇಮದ ಹೊರತೆ ಎನ್ನುವ ಮೂಲಕ ಭೂಮಿಯ ಸಂಜೀವಿನಿ ಗುಣವನ್ನು ಪ್ರಕೃತ ಕವಿತೆಯಲ್ಲಿ ಎತ್ತಿ ಹಿಡಿಯಲಾಗಿದೆ. ಇದು ಕೋಗಿಲೆಯ ಆಶಾವಾದ ಮಾತ್ರವಾಗಿರದೆ ಕವಯತ್ರಿಯ ಆಶಯವಾಗಿದೆ. 8-10 ವಾಕ್ಯದಲ್ಲಿ ಉತ್ತರಿಸಿ. ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯನ್ನು ಬರೆಯಿರಿ. ಜಗತ್ತಿನ ತಲ್ಲಣಗಳನ್ನು ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಯ ಮೂಲಕ ವ್ಯಕ್ತಪಡಿಸಲಾಗಿದೆ. ಅದನ್ನು ಈ ಕೆಳಗಿನ ಸಾಲುಗಳು ಪುಷ್ಟೀಕರಿಸುತ್ತವೆ. ಬಳುಕಾಡಿ ಮಲ್ಲಿಗೆಯ ಕೋಗಿಲೆಯನ್ನು ಕರೆದು, ಪ್ರಿಯ ಗೆಳತಿ, ಹಾಡೊಂದನ್ನು ಹಾಡೆ, ಬಾನ ಸಂಚಾರಿಣಿಯಾದ ನೀನು, ಅನುಭವದ ಹೊನ್ನಗಣಿ, ಲೋಕವಾರ್ತೆಯನ್ನು ತಿಳಿಸು ಎನ್ನಲು ಕೋಗಿಲೆಯು, ಏನೆಂದು ಹಾಡಲಿ ನಾನು ಚೆಲುವೆ, ಬಣ್ಣದ ಬೆಡಗಿನ ಮಾತನರಿಯೆ, ಕೃತಕ ಜಾಲದಲ್ಲಿ ಸಿಲುಕಿಕೊಂಡಿರುವ ಜಗದಲ್ಲಿ ನೈಜತೆಗೆ ಬೆಲೆ ಇಲ್ಲ. ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿಹನು. ಪೂರ ಭಿತ್ತಿಯಲ್ಲಿ ಬಿಡಿಸುವನು ಗಿಡಬಳ್ಳಿಗಳ ಚಿತ್ತಾರ, ಮರೆತೇ ಬಿಟ್ಟಿಹನು ಮಣ್ಣ ಸೊಗಡ, ಆದರೂ ಈ ಭೂಮಿಯು ಬರಡಲ್ಲ. ಅಮರ ಪ್ರೇಮದ ಹೊರತೆ ಹರಿಯುವುದು ಅಲ್ಲಲ್ಲಿ ಎಂಬ ಆಶಾವಾದ ಸಾಂತ್ವನವನ್ನು ಹೇಳಿತು. ಕೋಗಿಲೆ ತಿಳಿಸಿದ ಲೋಕವಾರ್ತೆ ಏನು? ಲೋಕವಾರ್ತೆಯನ್ನು ನುಡಿಯುವ ಕೋಗಿಲೆಯ ಧ್ವನಿಯಲ್ಲಿರುವ ನಿರಾಸೆ, ಅವಾಸ್ತವಿಕ ಬದುಕಿನ ಬಗೆಗಿನ ವಿಷಾದ ಈ ಕವನದ ಒಡಲು. ಇಲ್ಲಿ ಪ್ರಕೃತಿಯ ನೈಜತೆಗೆ ಮನುಷ್ಯನ ಸ್ವಾರ್ಥ ಹೇಗೆ ಧಕ್ಕೆಯಾಗುತ್ತಿದೆ ಎಂಬ ಆತಂಕವಿದೆ. ಈ ಮಣ್ಣಿನ ಗುಣವನ್ನು ಬಿಟ್ಟು ಭ್ರಮೆಯಲ್ಲಿ ಮುಳುಗಿರುವ ಬಗ್ಗೆ ಇಲ್ಲಿ ಸೂಕ್ತ ಪ್ರತಿಭಟನೆ ಇದೆ. ಆದರೆ ಅದೇ ಪ್ರತಿಭಟನೆಯ ಕೊನೆಯಲ್ಲಿ ಆಶಾವಾದದ ಸಾಂತ್ವನವಿದೆ. ಈ ಭೂಮಿ ಬರಡಲ್ಲ, ಅಮರ ಪ್ರೇಮದ ಹೊರತೆ ಎನ್ನುವ ಮೂಲಕ ಭೂಮಿಯ ಸಂಜೀವಿನಿ ಗುಣವನ್ನು ವ್ಯಕ್ತಪಡಿಸಿದೆ.
ಸಂದರ್ಭಾನುಸಾರ ವಿವರಿಸಿ. ಬೆರಸಿತದರೊಳಗೊಂದು ಕುಕಿಲ ರಾಗ. ಈ ವಾಕ್ಯವನ್ನು ಬಿ.ಟಿ. ಲಲಿತಾ ನಾಯಕ್ ಅವರ ಬಿದಿರು ಮೇಳೆ ಕಂಠಿಯಲಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಭರವಸೆ ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಈ ಮಾತನ್ನು ಕವಯತ್ರಿ ಕೋಗಿಲೆಯನ್ನು ಕುರಿತು ಹೇಳಿದ್ದಾರೆ. ಸಂದರ್ಭ: ಮಲ್ಲಿಗೆಯ ಮೊಗ್ಗು ಅರಳಿ ಸುತ್ತಲೂ ಪರಿಮಳ ಬೀರಿ ವಸಂತ ಋತುವಿನ ಆಗಮನವನ್ನು ಸಾರಿದಾಗ ಮಾವಿನ ಮರದಲ್ಲಿ ಕುಳಿತಿದ್ದ ಕೋಗಿಲೆಯು ತನ್ನ ಕುಕಿಲ ರಾಗವನ್ನು ಬೆರೆಸಿತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಯಿತ್ರಿ ಹೀಗೆ ಹೇಳಿದ್ದಾರೆ. ಸ್ವಾರಸ್ಯ: ವಸಂತ ಋತುವಿನ ಆಗಮನದ ವರ್ಣನೆ ಕೋಗಿಲೆಯ ಗಾನದೊಂದಿಗೆ ಆಯಿತೆಂದು ವರ್ಣಿಸಿರುವುದು ಸ್ವಾರಸ್ಯವಾಗಿದೆ. ನೈಜತೆಗೆ ಇಲ್ಲ ಬೆಲೆಯೋ. ಆಯ್ಕೆ: ಈ ವಾಕ್ಯವನ್ನು ಬಿ.ಟಿ. ಲಲಿತಾ ನಾಯಕ್ ಅವರ ಬಿದಿರು ಮೇಳೆ ಕಂಠಿಯಲಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಭರವಸೆ ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಈ ಮಾತನ್ನು ಕೋಗಿಲೆಯು ಮಲ್ಲಿಗೆಗೆ ಹೇಳಿತು. ಸಂದರ್ಭ: ಮಲ್ಲಿಗೆಯು ಹಾಡೊಂದನ್ನು ಹೇಳು, ಲೋಕವಾರ್ತೆ ಏನೆಂಬುದನ್ನು ತಿಳಿಸು ಎಂದು ಕೋಗಿಲೆಯನ್ನು ಕೇಳಿದಾಗ ಅದು, ನಾನು ಏನೆಂದು ಹಾಡಲಿ, ನಿನಗೆ ಏನನ್ನು ಹೇಳಲಿ, ಇಡೀ ಜಗತ್ತು ಕೃತಕತೆಯ ಬಲೆಯಲ್ಲಿ ಸಿಕ್ಕಿಕೊಂಡಿದೆ, ಇಲ್ಲಿ ನೈಜತೆಗೆ ಬೆಲೆ ಇಲ್ಲದಂತಾಗಿದೆ ಎಂದು ಹೇಳುವ ಸಂದರ್ಭವಾಗಿದೆ. ಸ್ವಾರಸ್ಯ: ಪ್ರಸ್ತುತ ಮಾನವನು ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೃತಕತೆಯಿಂದ ಬದುಕುತ್ತಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ. ಈ ವಾಕ್ಯವನ್ನು ಬಿ.ಟಿ. ಲಲಿತಾ ನಾಯಕ್ ಅವರ ಬಿದಿರು ಮೇಳೆ ಕಂಠಿಯಲಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಭರವಸೆ ಎಂಬ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಈ ಮಾತನ್ನು ಕೋಗಿಲೆ ಹೇಳುವುದು. ಸಂದರ್ಭ: ಮಾನವನು ಸ್ವಾರ್ಥದಲ್ಲಿ ಮುಳುಗಿದ್ದು ಪ್ರಕೃತಿಯನ್ನು ನಾಶಪಡಿಸುತ್ತಿದ್ದಾನೆ ಎಂದು ಪ್ರಸ್ತುತ ಸ್ಥಿತಿಯನ್ನು ಹೇಳಿದ ಕೋಗಿಲೆಯು ತಾನೇ ಆಶಾವಾದದ ಮಾತನ್ನಾಡುತ್ತಾ, ಈ ಭೂಮಿಯು ಬರಡಲ್ಲ, ಈಗಲೂ ಅಲ್ಲಲ್ಲಿ ಅಮರ ಪ್ರೇಮದ ಹೊರತೆ ಅರಿಯುತ್ತಿರುವುದುಂಟು ಎಂದು ಈ ಸಂದರ್ಭದಲ್ಲಿ ಹೇಳುತ್ತದೆ. ಸ್ವಾರಸ್ಯ: ಜಗತ್ತು ಎಷ್ಟೇ ಬದಲಾದರೂ ಆಶಾವಾದದಿಂದ ಬದುಕಬೇಕು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಹೊಂದಿಸಿ ಬರೆಯಿರಿ. ಬಾನಸಂಚಾರಿಣಿ, ಕೋಗಿಲೆ, ಭಿತ್ತಿ, ಗೋಡೆ, ಭ್ರಮರ, ಝೇಂಕಾರ, ಕೃತಕತೆ, ನೈಜತೆ, ಗಾನಲಹರಿ, ಕವಿಕಲ್ಪನೆ. ಬಹು ಆಯ್ಕೆ ಪ್ರಶ್ನೆಗಳು. ಭರವಸೆ ಪದ್ಯವನ್ನು ಬರೆದವರು ಬಿ.ಟಿ. ಲಲಿತಾ ನಾಯಕ್. ಬಿ.ಟಿ. ಲಲಿತಾ ನಾಯಕ್ ರವರ ಸ್ಥಳ ಚಿಕ್ಕಮಗಳೂರು. ಭರವಸೆ ಪದ್ಯದ ಆಕಾರ ಗ್ರಂಥ ಬಿದಿರು ಮೇಳೆ ಕಂಠಿಯಲಿ.